ಸೊ ಹಲೋ ಎಡಿಟರ್ಸ್, ಡಾಕ್ಯುಮೆಂಟ್ರಿ ಎಡಿಟಿಂಗ್ ಪಾರ್ಟ್ 1ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು 5 ವೈರಲ್ ಡಾಕ್ಯುಮೆಂಟ್ರಿ ಎಡಿಟಿಂಗ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ನಂಬರ್ 1, ಇಂಕ್ ಎಫೆಕ್ಟ್. ನಿಮ್ಮ ಮೊಬೈಲ್ನಲ್ಲಿ ಅಲರ್ಟ್ ಮೋಷನ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಕ್ಲಿಕ್ ಮಾಡಿದ ಮೇಲೆ ಓವರ್ಲೇ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಯಾವ ವಿಡಿಯೋಗೆ ಅಥವಾ ಫೋಟೋಗೆ ಆಡ್ ಮಾಡಬೇಕು ಅಂತ ಇರೋ ಇಂಕ್ ಎಫೆಕ್ಟ್ ನ ಅದನ್ನ ಆಡ್ ಮಾಡಿಕೊಂಡು ಆ ಫೋಟೋನ ಲಾಂಗ್ ಪ್ರೆಸ್ ಮಾಡಿ ಕೆಳಗೆ ತೊಗೊಂಡ್ಬನ್ನಿ. ಈಗ ಬ್ಲ್ಯಾಕ್ ಸ್ಕ್ರೀನ್ ತೆಗಿಬೇಕಂದ್ರೆ ಆ್ಯಡ್ ಎಫೆಕ್ಟ್ಸ್ಗೆ ಹೋಗಿ ಕ್ರೋಮಾ ಕೀ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಆ್ಯಡ್ ಆಗಿರುತ್ತೆ. ನಿಮಗೆ ಏನಾದರೂ ಸೆಟ್ಟಿಂಗ್ಸ್ ಅದರಲ್ಲಿ ಸರಿ ಇಲ್ಲ ಅಂತ ನೀವು ಸರಿ ಮಾಡ್ಕೋಬೋದು. ಆಮೇಲೆ ಈ ಟೈಮೆಲ್ಲ ಸರಿ ಮಾಡ್ಕೊಳ್ಳೋಣ. ಓವರ್ಲೇ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ. ಸಾಕಿಷ್ಟು. ಓಕೆ, ಫೇಸ್ ಕಾಣಬೇಕು. ಇಷ್ಟಾದ್ಮೇಲೆ ಸಿಂಪಲ್ ಆಗಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಓವರ್ಲೇ ಟೆಕ್ಸ್ಟ್ ಮುಗೀತು. ಆಮೇಲೆ ನಾನು ಇಲ್ಲೊಂದು ನಮ್ಮ ಚಿತ್ರದುರ್ಗ ಕೋಟೆಯ ಫೋಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಂಥ ವಿಡಿಯೋನ ತಗೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ ಆಗಿ ಟೈಮ್ಲೈನ್ನ ಸರಿ ಮಾಡಿಕೊಂಡು ಮತ್ತೆ ಕ್ಲಿಕ್ ಮಾಡಿ ಕ್ರೋಮಾ ಕೀನ ಆ್ಯಡ್ ಮಾಡ್ಕೊಳ್ಳೋಣ. ಕ್ರೋಮಾ ಕೀ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ವೈಟ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಕ್ರೋಮಾ ಕೀ ಆ್ಯಡ್ ಆದಮೇಲೆ ಸ್ವಲ್ಪ ಇದನ್ನು ಸಣ್ಣ ಮಾಡಿಕೊಂಡು ಅದನ್ನು ಇಲ್ಲಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ. ಆದಮೇಲೆ ಇದು ವಿಡಿಯೋ ರೆಡಿ. ನಂಬರ್ 2, ಗ್ಲಾಸ್ ಬ್ರೋಕನ್ ಎಫೆಕ್ಟ್. ಈ ಎಫೆಕ್ಟ್ನ ನೀವು ಯಾವ ಅಪ್ಲಿಕೇಶನ್ ಆದರೂ ಸಮೇತ ಮಾಡ್ಬೋದು. ನಾವು ಇದನ್ನು ಅಲರ್ಟ್ ಮೋಷನ್ ಹಾಗೆ ನೋಟ್ ವಿಡಿಯೋದಲ್ಲಿ ಮಾಡೋಣ. ನೀವು ನೋಡ್ಬೋದು, ಈಗ ನಾನು 2 ಫುಟೇಜನ್ನ ಟೈಮ್ಲೈನಲ್ಲಿ ಅಲ್ಲೇ ತೊಗೊಂಡಿದ್ದೀನಿ. ನಿಮಗೆ ನನ್ನ ಗ್ಲಾಸ್ ಬ್ರೋಕನ್ ಎಫೆಕ್ಟ್ ಟೆಲಿಗ್ರಾಮ್ನ ಚಾನಲ್ ಸಿಗುತ್ತೆ. ಈಗ ನಾವು ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಎಫೆಕ್ಟ್ನ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ನ ಕ್ಲಿಕ್ ಮಾಡಿ ಮತ್ತೆ ಕ್ರೋಮಾ ಕೀ ಆ್ಯಡ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಗ್ರೀನ್ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಟೋಮೆಟಿಕ್ಕಾಗಿ ಗ್ರೀನ್ ಸ್ಕ್ರೀನ್ ಮಾಯ ಆಗುತ್ತೆ ಆ್ಯಂಡ್ ನಿಮ್ಮ ಎಫೆಕ್ಟ್ ಇಲ್ಲಿ ರೆಡಿ ಆಗುತ್ತೆ. ಈಗ ನಾವು ನೋಟ್ ವಿಡಿಯೋ ಆ್ಯಪ್ನ ಓಪನ್ ಮಾಡೋಣ. ನಿಮಗೆ ನೋಟ್ ವಿಡಿಯೋ ಆ್ಯಪ್ ಅಪ್ಲಿಕೇಶನನ್ನು ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಓಕೆ, ಯಾರಿಗೆ ಅರ್ಥ ಆಗಿಲ್ಲ ಹೇಳ್ತೀನಿ ಕೇಳಿ. ನೀವು ಪ್ಲಸ್ ಅಂತ ಐಕಾನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಎಡಿಟಿಂಗ್ ಟೈಮ್ಲೈನ್ ಓಪನ್ ಆಗುತ್ತೆ. ರೆಡ್ ಕಲರ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಸಿಂಪಲ್ ಆಗಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಇಮೇಜ್ ಅಂತ ಕ್ಲಿಕ್ ಮಾಡುತ್ತೆ. ವಿಡಿಯೋ ಬೇಕಾದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ ಬೇಕಾದ್ರೆ ಇಮೇಜ್ ಕ್ಲಿಕ್ ಮಾಡಿ. ನನಗೆ ಇಲ್ಲಿ ಇಮೇಜ್ ಬೇಕು, ಒಂದು ರೊನಾಲ್ಡೋ ಫೋಟೋನ ತೊಗೊತೀನಿ. ಇಮೇಜ್ ಆ್ಯಡ್ ಆದಮೇಲೆ ಕೆಳಗಡೆ ಕಾಣ್ತಿರೋ ಪ್ಲಸ್ ಐಕನ್ನ ಕ್ಲಿಕ್ ಮಾಡಿ ಎಫೆಕ್ಟ್ನ ಕ್ಲಿಕ್ ಮಾಡಿದ ಮೇಲೆ 3D ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫ್ಯಾಕ್ಚರ್ ಅಂತ ಕಾಣುತ್ತೆ ಫಸ್ಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಫೆಕ್ಟು ಆ್ಯಡ್ ಆಗಿದೆ. ನಿಮಗೆ ಅಡ್ಜಸ್ಟ್ಮೆಂಟ್ ಬೇಕಾದರೆ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ ವಿಡಿಯೋದ ಫುಲ್ ಡೀಟೇಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ನಮ್ಮ ಎಫೆಕ್ಟು ಕಂಪ್ಲೀಟ್ ಆಗಿದೆ ಇಲ್ಲಿ. ನಂಬರ್ 3, ಪೇಪರ್ ಕಟ್ ಆನಿಮೇಷನ್. ಅಲರ್ಟ್ ಮೋಷನ್ ಓಪನ್ ಮಾಡ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾದಂಥ ಫೋಟೋನ ಅಥವಾ ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆದಮೇಲೆ ಮತ್ತೆ ಇದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾವುದಾದ್ರು ಒಂದು ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸಾಕು ಅನ್ಸುತ್ತೆ ಇಷ್ಟು. ಓಕೆ, ಆ್ಯಂಡ್ ಇದನ್ನು ಹಿಂದೆ ತೊಗೊಂಬಂದು ಈಗ ನಮ್ಮ ಟೈಗರ್ ಪ್ರಭಾಕರ್ ಅವ್ರದ್ದು ಫೋಟೋನ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೈಮ್ಲೈನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಇಷ್ಟು ಸಾಕು ಅನಿಸುತ್ತೆ. ಆ್ಯಂಡ್ ಕೆಳಗೆ ಬ್ಯಾಕ್ಗ್ರೌಂಡ್ ಸಮೇತ ಅಷ್ಟೇ ಇದೆ, ಕರೆಕ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಮತ್ತೆ ಆ್ಯಡ್ ಎಫೆಕ್ಟ್ನ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು 3D ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಪೇಜ್ ಕಟ್ ಅಂತ ಒಂದು ಎಫೆಕ್ಟ್ಸ್ ಕಾಣಿಸುತ್ತೆ. ಆ್ಯಡ್ ಮಾಡ್ಕೊಳ್ಳಿ. ಎಫೆಕ್ಟ್ನ ಓಪನ್ ಮಾಡಿದರೆ ಆ್ಯಂಗಲ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವಾಗ ಆ್ಯಂಗಲ್ ಬೇಕಾದರೂ ತಿರುಗಿಸ್ಕೋಬೋದು. ಈಗ ನಾವು ಪ್ರೋಗ್ರೆಸ್ಸಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಂಡು ಅದನ್ನು 153ವರೆಗೂ ಕಳಿಸಿ ಆಗ ಮುಂದೆ ಬಂದು ಮತ್ತೊಂದು ಕೀ ಫ್ರೇಮ್ ಆ್ಯಡ್ ಮಾಡ್ಕೊಂಡು ಅದನ್ನು 0 ಮಾಡ್ಕೊಳ್ಳೋಣ. ಬೇಡ, 0 ಬೇಡ, ಒಂದು 16 ಇರಲಿ. ಓಕೆ, ಎಫೆಕ್ಟ್ ಏನೋ ಆ್ಯಡ್ ಆಗಿದೆ ಬಟ್ ಅಷ್ಟು ಸ್ಮೂತಾಗಿ ಕಾಣಿಸ್ತಿಲ್ಲ. ಹಾಗೆ ಗ್ರಾಫ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ಎಫೆಕ್ಟು ಸ್ವಲ್ಪ ಸ್ಮೂತಾಗಿ ಅಷ್ಟೊಂದು ಸ್ಮೂತಾಗಿ ಕಾಣ್ತಿಲ್ಲ. ಈಗ ನಾವೇ ಸ್ವಲ್ಪ ಮ್ಯಾನ್ಯುವಲ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಇದನ್ನು ಕ್ಲಿಕ್ ಮಾಡಿ ನೋಡೋಣ. ಸ್ವಲ್ಪ ಸ್ಪೀಡ್ ಬೇಕು ಅಂತ ಅನಿಸ್ತಾ ಇದೆ. ಫುಲ್ ನೋಡೋಣ ಇದನ್ನು.
ಈಗ ಕರೆಕ್ಟ್ ಆಗಿದೆ. ಆದ್ರೂ ಒಂದು ಏನೋ ಮಿಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಝೂಮ್ನ ಆ್ಯಡ್ ಮಾಡೋಣ. ಓಕೆ, ಒಂದು ಕೀ ಫ್ರೇಮ್ ಫಸ್ಟಿಗೆ ಆ್ಯಡ್ ಮಾಡಿ ಸ್ವಲ್ಪ ಝೂಮ್ ಮಾಡೋಣ. ಓಕೆ, ಇಷ್ಟು ಸಾಕು ಅನ್ಸುತ್ತೆ. ಅದನ್ನು ಫಸ್ಟಿಗೆ ಆ್ಯಡ್ ಮಾಡಿ ಆ್ಯಂಗಲ್ ಕರೆಕ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಗ್ರಾಫ್ ಕೊಟ್ಟು ನೋಡೋಣ. ಈಗ ನೋಡಿ ಪರ್ಫೆಕ್ಟ್ ಆಗಿ ಎಫೆಕ್ಟು ರೆಡಿ ಆಗಿದೆ. ಹಾಗೆ ಇದಕ್ಕೆ ಸ್ವಲ್ಪ ಶಾಡೋ ಕೊಡೋಣ, ರಿಯಲಿಸ್ಟಿಕ್ ಆಗಿ ಕಾಣಲಿ ಅಂತ. ನಂಬರ್ 4, ಮ್ಯಾಚ್ ಕಟ್ ಅನಿಮೇಷನ್. ಈ ಎಫೆಕ್ಟ್ನ ರೆಡಿ ಮಾಡೋಕ್ಕೆ ಒಂದೆರಡು ಆರ್ಟಿಕಲ್ಸ್ ಬೇಕಲ್ಲ, ಅದಕ್ಕೆ ಗೂಗಲ್ ಬಂದು ಸ್ಕ್ಯಾಮ್ 1992 ಅಂತ ಟೈಪ್ ಮಾಡಿ ನಿಮಗೆ ಎಷ್ಟು ಆರ್ಟಿಕಲ್ಸ್ ಬೇಕೋ ಅಷ್ಟು ವೆಬ್ಸೈಟಲ್ಲಿ ಹೋಗಿ ನೀವು ತಗೋಬೇಕಾಗುತ್ತೆ. ಇಲ್ಲಿ ನಾನು ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಮಾಡಿಕೊಂಡು ಓಪನ್ ಆಗ್ತಾ ಇದೆ ವೆಬ್ಸೈಟ್. ಇದ್ರದ ಒಂದು ಸ್ಕ್ರೀನ್ ಶಾಟ್ ತಗೊತೀನಿ. ಹಾಗೆ ನೀವು ಎಷ್ಟು ಫೋಟೋಸ್ಗಳು ಬೇಕೋ ಅಷ್ಟು ವೆಬ್ಸೈಟಿಗೂ ತಗೋಬೇಕಾಗುತ್ತೆ. ಡಿಫ್ರೆಂಟ್ ವೆಬ್ಸೈಟಲ್ಲಿ ಎಲ್ಲ ಆರ್ಟಿಕಲ್ಸ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಸಿಂಪಲ್ ಆಗಿ ಅಲೈಟ್ ಮೋಷನ್ಗೆ ಓಪನ್ ಬಂದು ಎಲ್ಲ ಫುಟೇಜಸ್ನು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಇದು ಫುಲ್ ಎಡಿಟ್ ಸ್ಕ್ರೀನ್ ರೆಕಾರ್ಡ್ನ ಮಾಡ್ಕೊಂಡಿದ್ದೆ, ಬಟ್ ಅದು ಸೇವ್ ಆಗಿಲ್ಲ. ಇಲ್ಲಿಂದನೇ ನೋಡ್ಕೊಳ್ಳಿ ಸ್ವಲ್ಪ. ಸಾರಿ ಫಾರ್ ದಟ್. ನಂಬರ್ 5, ಬ್ರೈನ್ ಓಪನಿಂಗ್ ಅನಿಮೇಷನ್. ಇದನ್ನ ನೀವು ಕ್ಯಾಪ್ಕನ್ನಲ್ಲಿ ಸಹಿತ ಮಾಡ್ಬೋದು. ನಾನು ಅಲೈಟ್ ಮೋಷನಲ್ಲಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡ್ಕೊಳ್ಳೋಣ. ಬ್ಯಾಕ್ಗ್ರೌಂಡ್ ಇಲ್ಲಿದೆ, ಸಿ ಫೋಲ್ಡರಲ್ಲಿದೆ. ಯಾವುದೋ ಒಂದು ಬ್ಯಾಕ್ಗ್ರೌಂಡ್ನ ಪರ್ಫೆಕ್ಟ್ ಬ್ಯಾಕ್ಗ್ರೌಂಡ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸರಿಯಾಗಿ. ಸಾಕು. ಆ್ಯಂಡ್ ಮತ್ತೆ ಒಂದು PNG ಫೋಟೋ ಬೇಕು. ಇದರ ಒಂದು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕೆ ಎಫೆಕ್ಟ್ಸಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ನ ಕ್ಲಿಕ್ ಮಾಡಿ ಕ್ರೋಮೋಕಿನ ಆ್ಯಡ್ ಮಾಡಿಕೊಂಡು ವೈಟ್ನಲ್ಲೇ ಕ್ಲಿಕ್ ಮಾಡಿದರೆ ಏನು ಇಷ್ಟೊಂದು ಆಯಿತು. ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ಕರೆಕ್ಟಾಗಿದೆ. ಓಕೆ, ಮತ್ತೆ PNG ಮೇಲೆ ಫೋಟೋನ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಅದೇ ಒಂದು ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ಶೇಪ್ನ ತಗೊಳ್ಳೋಣ. ಇದನ್ನು ಕರೆಕ್ಟಾಗಿ ಹಣೆಯ ಮಧ್ಯಕ್ಕೆ ಹಣೆಗೆ ಸರಿಯಾಗಿ ಹೊಂದ್ಕೊಳ್ಳೋ ಹಾಗೆ ಶೇಪ್ನ ರೆಡಿ ಮಾಡ್ಕೊಳ್ಳೋಣ. ಆ್ಯಂಡ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಸ್ವಲ್ಪ ಸರಿ ಮಾಡಿಕೊಂಡು ಅವ್ನಿಗೆ ಅದು ಕರೆಕ್ಟಾಗಿ ಹೊಂದ್ಸ್ಕೊಳ್ಳೋಣ. ಬಟ್ ಇದು ಇಮೇಜ್ ಸ್ವಲ್ಪ ಭಾಳ ದೊಡ್ಡದಾಯ್ತು ಅಂತ ಅನಿಸ್ತಾ ಇದೆ. ಈಗ ಲಾಂಗ್ ಪ್ರೆಸ್ ಮಾಡಿ ಇಮೇಜ್ ಹತ್ರ ಇದನ್ನು ಸ್ವಲ್ಪ ಕೆಳಗೆ ತಗೊಂಡ್ಬಂದು ಅಲ್ಲಿ ಸೆಟ್ ಮಾಡೋಣ. ಇಷ್ಟು ಸಾಕು ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಸಣ್ಣದು ಮಾಡಿದ್ರೆ ಸ್ವಲ್ಪ ಕರೆಕ್ಟ್ ಆಗಿರುತ್ತೆ. ಸಾಕಿಷ್ಟು. ಓಕೆ, ಶೇಪ್ನ ಟೈಮ್ ಲೈನ್ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಓಕೆ, ಈಗ ಅದರ ಪ್ಲೇಸಿಗೆ ಕರೆಕ್ಟಾಗಿ ಸೆಟ್ ಮಾಡೋಣ. ಗ್ರೂಪ್ ಮೇಲೆ ಸಾಕಷ್ಟೆ. ಓಕೆ, ಕರೆಕ್ಟ್ ಆಗಿದೆ. ಈಗ ಶೇಪ್ ಮತ್ತೆ ಫೋಟೋನ ಎರಡು ಗ್ರೂಪ್ ಮಾಡೋಣ. ಗ್ರೂಪ್ ಮಾಡೋಕ್ಕಿಂತ ಮುಂಚೆ ಅದ್ರಲ್ಲಿ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ.
ಆ್ಯಂಡ್ ಈಗ ಗ್ರೂಪ್ ಮಾಡೋಣ. ಸೆಕೆಂಡ್ ಆಪ್ಷನ್ ತಗೋಬೇಕು, ಆದರೆ ಕರೆಕ್ಟ್ ಆಗುತ್ತೆ. ನಿಮಿಷ ಅದೇ ಹಾಂ, ಈಗ ಬಂದಿದೆ, ಕರೆಕ್ಟ್ ಆಗಿದೆ. ಆ್ಯಂಡ್ ಇನ್ನೊಂದು ಕರೆಕ್ಟಾಗಿ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಅದನ್ನು ಹೇಗಿತ್ತಾಗಿ ಅದನ್ನು ಕೆಳಗೆ ತಗೊಂಡು ಫುಲ್ ಬಾಡಿ ಕವರ್ ಆಗಬೇಕಿದು. ಇನ್ನು ಸ್ವಲ್ಪ ದೊಡ್ಡದಾಗಲಿ. ಆ್ಯಂಡ್ ಒಂದು ವೈ ಆಕ್ಸಿಸ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಅನ್ಸುತ್ತೆ. ಈಗ ಕರೆಕ್ಟ್ ಆಗಿದೆ ನೋಡಿ. ಓಕೆ, ಲಾಂಗ್ ಪ್ರೆಸ್ ಮಾಡ್ಕೊಂಡು ಗ್ರೂಪ್ ಮಾಡೋಣ. ಇದನ್ನು ಒಂದು ಗ್ರೂಪ್, ಇದು ಕ್ರಿಯೇಟ್ ಗ್ರೂಪ್ ಆಯಿತು. ಬಟ್ ಇಲ್ಲಿ ಹಿಂದೆ ಶಾಡೋ ಕಾಣಿಸ್ತಾ ಇದಲ್ಲ, ಇದ್ರದ್ದು ಇನ್ನೊಂದು ಗ್ರೂಪ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಇದೆ. ಆ್ಯಂಡ್ ಇದು ಒಪಾಸಿಟಿಯಲ್ಲಿ ಹೋಗಿ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಆ್ಯಂಡ್ ಮಾಸ್ಕ್ ಅಂತ ಇದೆಯಲ್ಲ, ಅಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಆಗಿರುತ್ತೆ. ಸ್ವಲ್ಪ ಒಪಾಸಿಟಿ ಕಡಿಮೆ ಮಾಡ್ಕೊಳ್ಳೋಣ, ಇಷ್ಟೊಂದು ಬೇಡ, ಸಾಕು 54 ಸಾಕು ಅಷ್ಟು. ಓಕೆ, ಈಗ ಅದನ್ನು ಡ್ರ್ಯಾಗ್ ಮಾಡಿ ಕೆಳಗೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಮೂಮೆಂಟ್ಸ್ ಬೇಕಲ್ಲ. ಫಸ್ಟ್ ಗ್ರೂಪ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟೇಷನಲ್ಲಿ ಬಂದು ಫಸ್ಟ್ ಒಂದು ಕೀ ಫ್ರೇಮು ಆ್ಯಂಡ್ ಸ್ವಲ್ಪ ಮುಂದೆ ಬಂದು ಇನ್ನೊಂದು ಕೀ ಫ್ರೇಮಲ್ಲಿ 60 ರೊಟೇಷನ್ ಕೊಟ್ಟು ಆ್ಯಂಡ್ ಮತ್ತೆ ಫಸ್ಟ್ ಆಪ್ಷನಲ್ಲಿ ಒಂದು ಕೀ ಫ್ರೇಮ್ ಫಸ್ಟಿಗೆ ಕೊಡೋಣ. ಆ್ಯಂಡ್ ಇನ್ನೊಂದು ಕೀ ಫ್ರೇಮಲ್ಲಿ ಸ್ವಲ್ಪ ಸೈಡಿಗೆ ತೊಗೊಂಬರೋಣ, ತುದಿಯಲ್ಲಿ ತಗೊಂಬಂದು ಇಡೋಣ. ಆ್ಯಂಡ್ ಈಗ ಎಲಿಮೆಂಟ್ ರೆಡಿ ಆಗಿದೆ. ಬಟ್ ಈಗ ಕರೆಕ್ಟ್ ಆಯಿತು, ನೋಡೋಣ ಹೇಗೆ ಬಂದಿದೆ. ಓಕೆ, ಕರೆಕ್ಟ್ ಆಗಿದೆ. ಯೂಟ್ಯೂಬ್ ಲೋಗೋ ಅದ್ರದ್ದು ಗ್ರೂಪ್ ಮಾಡಿ, ಇದು ಒಂದು ಗ್ರೂಪ್ ಮಾಡಿ ರೆಡಿ ಇಟ್ಕೊಂಡಿದ್ದೆ, ಅದನ್ನು ಪೇಸ್ಟ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಮೂಮೆಂಟ್ಸ್ ಕೊಡೋಣ, ಸ್ವಲ್ಪ ಸಣ್ಣದು ಮಾಡಿ ಕೇಳಲ್ಲಿ ಬಂದು ಸಾಕು ಅಂತ ಅನಿಸುತ್ತೆ. ಒಂದು ಕೀ ಫ್ರೇಮ್ ಫಸ್ಟಿಗೆ, ಇನ್ನೊಂದು ಕೀ ಫ್ರೇಮ್ ಇಲ್ಲಿ ಸ್ವಲ್ಪ ಬೇಡ ಇಷ್ಟೇ ಸಾಕು, ಇಷ್ಟೇ ಇರಲಿ ಇದು. ಆ್ಯಂಡ್ ಫಸ್ಟ್ ಆಪ್ಷನ್ ಬಂದು ಒಂದು ಕೀ ಫ್ರೇಮ್ ಫಸ್ಟಿಗೆ ಇನ್ನೊಂದು ಕೀ ಫ್ರೇಮ್ ಇಲ್ಲಿ ಕೊಟ್ಟು ಸ್ವಲ್ಪ ಮೇಲ್ಗಡೆ ಡ್ರ್ಯಾಗ್ ಮಾಡಿ ಮೇಲೆ ತಗೊಂಬೋಣ. ಆ್ಯಂಡ್ ಇದು ನೋಡೋಕ್ಕೆ ಹೇಗಿದೆ ಅಂತ ನೋಡೋಣ. ಇದು ಟೈಮ್ಲೈನ್ ಕನೆಕ್ಟ್ ಮಾಡಿಕೊಂಡು ನೋಡೋಣ ಹೇಗಿದೆ. ಈಗ ಪರ್ಫೆಕ್ಟಾಗಿ ಬಂದಿದೆ ಅಂತ ಅನಿಸುತ್ತೆ. ಈಗ ಒಂದು ಎಲಿಮೆಂಟ್ಸ್ ಇರೋಲ್ಲ, ಇನ್ನೊಂದು ಬೇಕಂತ ಅನ್ನಿಸ್ತಾ ಇದೆ, ನೋಡೋಣ ಕಲಿಗೆ. ಈಗ ಕರೆಕ್ಟಾಗಿದೆ. ಇನ್ನೊಂದು ಕ್ವಶನ್ ಮಾರ್ಕ್ ಎಲಿಮೆಂಟ್ ತಗೋಣ, PNG ಎಲ್ಲಿದೆ ಸ್ವಲ್ಪ ಬೇಕಾ, ಇಲ್ಲೇ ಇದೆ. ಓಕೆ, ಸ್ವಲ್ಪ ಸಣ್ಣದು ಮಾಡ್ಕೊಳ್ಳೋಣ ಅದನ್ನ. ಒಳ್ಳೆ ಇದಕ್ಕೂ ಮೂಮೆಂಟ್ಸ್ ಕೊಟ್ಟು ರೆಡಿ ಮಾಡ್ಕೊಳ್ಳೋಣ. ಓಕೆ, ಎಲ್ಲ ಸರಿ ಆಯ್ತು. ಇದಕ್ಕೂ ಸ್ವಲ್ಪ ಟೈಮ್ಲೈನ್ ಸರಿ ಮಾಡ್ಕೊಂಡು ನೋಡೋಣ ಹೇಗೆ ಬಂದಿದೆ. ಎಲ್ಲ ಒಂದು ಗ್ರೂಪ್ ಮಾಡ್ಕೊಳ್ಳೋಣ, ಫಸ್ಟು ಗ್ರೂಪ್ ಮಾಡೋಣ. ಗ್ರೂಪ್ ಆಯಿತು. ಬಟ್ ಇದು ಅಷ್ಟು ಚೆನ್ನಾಗಿ ಕಾಣಿದ್ರೆ ಇದಕ್ಕೊಂದು ಸ್ವಲ್ಪ ಝೂಮ್ ಅಂತ ಸ್ವಲ್ಪ ಝೂಮ್ ಮಾಡೋಣ. ಒಂದು ಕ್ಲಿಕ್ ಅಂತಂದು ಸ್ವಲ್ಪ ಝೂಮ್ ಕೊಡೋಣ. ಝೂಮ್ ಮಾಡಿ ಒಂದು ಅಷ್ಟು ಸ್ವಲ್ಪ ಮುಂದೆ ಬಂದು ಇಷ್ಟು ಸಾಕು, ಸಾಕು ಅನ್ಸುತ್ತೆ ಇಷ್ಟು. ಓಕೆ, ಇಷ್ಟು ಕರೆಕ್ಟಾದರೆ ಇದಕ್ಕೆ ಗ್ರಾಫ್ ಕೊಡೋಣ, ನೋಡೋಣ ಹೇಗಿದೆ. ಸ್ವಲ್ಪ ಅನಿಸುತ್ತೆ ಕರೆಕ್ಟಾಗಿದೆ, ನೋ ಪ್ರಾಬ್ಲಮ್. ಇದು ನಮ್ಮ ಎಫೆಕ್ಟ್ ರೆಡಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.